ನಮಸ್ಕಾರ ವೀಕ್ಷಕರೇ, ಕೆಎಸ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಸಂಪೂರ್ಣ ಬಹುಮತದಿಂದ ಮತದಾರರ ಆಶೀರ್ವಾದ ಹಾಗೂ ಆಶಯದಂತೆ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ವಾಮಮಾರ್ಗದ ಮೂಲಕ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಸಿ ಅಧಿಕಾರ ಪಡೆಯಲು ಹವಣಿಸುತ್ತಿರುವ ಬಿಜೆಪಿ ಜೆಡಿಎಸ್ ನಡೆಯನ್ನು ಖಂಡಿಸಿ ಇಂದು ಬಾಗಲಕೋಟೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶುದ್ಧ ಹಸ್ತ ಪ್ರಾಮಾಣಿಕ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಧಾರರಹಿತ ಆರೋಪಗಳನ್ನು ಮಾಡುತ್ತಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳು ತೇಜೋವಧೆ ಮಾಡುತ್ತಿದ್ದು, ಬಡವರು ನಿರ್ಗತಿಕರ ಪರವಾಗಿ ಸರ್ಕಾರ ತಂದಿರುವ ಗ್ಯಾರಂಟಿ ಯೋಜನೆಗಳನ್ನು ಹೀಯಾಳಿಸುವ ಜೊತೆಯಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನದಲ್ಲಿ ತೊಡಗಿದ್ದು, ರಾಜ್ಯದ ಜನರು ಪ್ರಜ್ಞಾವಂತರಾಗಿದ್ದು ಯಾರ ಕಾಲದಲ್ಲಿ ಯಾವ ಮಟ್ಟದ ಭ್ರಷ್ಟಾಚಾರ ಆಗಿದೆ ಎಂಬುದು ತಿಳಿದಿದೆ. ವಿರೋಧ ಪಕ್ಷಗಳ ಆಧಾರರಹಿತ ಆರೋಪಗಳ ವಿರುದ್ಧ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಆರ್.ಬಿ. ತಿಮ್ಮಾಪುರ, ಬಾಗಲಕೋಟೆ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಚ್.ವೈ. ಮೆಟ್ಟಿ, ಜಿಲ್ಲಾಧ್ಯಕ್ಷರಾದ ಶ್ರೀ ಎಸ್. ನಂಜಯ್ಯನಮಠ, ಪಕ್ಷದ ಹಿರಿಯ ಮುಖಂಡರು ಹಾಗೂ ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ತಪ್ಪಶೆಟ್ಟಿ, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ರಕ್ಷಿತಾ ಈಟಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀನಿವಾಸ್ ಬಳ್ಳಾರಿ, ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ನಾಗರಾಜ ಹದ್ಲಿ, ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀರಾಜು, ಎಸ್. ಮನಿಕೇರಿ, ಹುನಗುಂದ, ಬಾದಾಮಿ, ಬೀಳಗಿ ಮತಕ್ಷೇತ್ರದ ಶಾಸಕರು, ಪಕ್ಷದ ಜಿಲ್ಲಾ ವರಿಷ್ಠರು, ಎಲ್ಲಾ ಘಟಕಗಳು, ಮುಂಚೂಣಿಯ ನಾಯಕರು, ಪದಾಧಿಕಾರಿಗಳು, ಮುಖಂಡರು, ನಗರಸಭೆಯ ಹಾಲಿ ಹಾಗೂ ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಯ ಹಾಲಿ ಹಾಗೂ ಮಾಜಿ ಸದಸ್ಯರು, ಮಹಿಳಾ ಮುಖಂಡರು, ಪದಾಧಿಕಾರಿಗಳು, ಅಪಾರ ಕಾರ್ಯಕರ್ತರು, ಪಕ್ಷಾಭಿಮಾನಿಗಳು ಇಂದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಿಮ್ಮ ಮಗನ ಕಾರಣಕ್ಕಾಗಿ ನಿಮ್ಮದೇ ಸರ್ಕಾರ ಇದ್ದಾಗ ನೀವು ಜೈಲಿಗೆ ಹೋದ್ರಿ. ಇನ್ನು ಜೆಡಿಎಸ್ ನವರು ಎಸ್ ಅಂದ್ರೆ ಸೆಕ್ಯುಲರ್ ತೆಗೆದಾಕ್ರಿ. ಎಲ್ಲೈತಿ ನಿಮ್ಮ ಕಡೆ ಜಾತ್ಯತೀತವಾದ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಒಂದು ಅನೈತಿಕ ಮೈತ್ರಿಯನ್ನ ಮಾಡಿಕೊಂಡು ಬಹಳ ಪ್ರಾಮಾಣಿಕವಾಗಿ ಅಲ್ಲಿಗೆ ಪಾದಯಾತ್ರೆ ಮಾಡ್ರಿ. ಒಂದ್ಸಲ ಅದನ್ನು ಮಾಡಕತ್ತಿಲ್ಲ. ನೀವು ನಮ್ಮ GST ಪಾಲು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲನ್ನ ಮೋದಿ ಸರ್ಕಾರ ಇನ್ನೂವರೆಗೆ ಕೊಟ್ಟಿಲ್ಲ. ನೀವು ಈ ನಾಡಿನಲ್ಲಿ ಹುಟ್ಟಿಲ್ವಾ? ನಿಮಗೆ ಈ ನಾಡಿನ ಜವಾಬ್ದಾರಿ ಇಲ್ವಾ? ನೀವು ಒಂದ್ ವೇಳೆ ಗಂಡಸರಾಗಿದ್ರೆ, ನಿಜವಾದ ಜನನಾಯಕರಾಗಿದ್ರೆ, ನಿಮಗೆ ಈ ನಾಡಿನ ಬಗ್ಗೆ ಕರುಣೆ ಇದ್ರೆ ಹೋಗ್ರಿ, ಡೆಲ್ಲಿ ಪಾರ್ಲಿಮೆಂಟ್ ತನಕ ಪಾದಯಾತ್ರೆ ಹೋಗ್ರಿ, ದುಡ್ಡನ್ನ ತಗೊಂಡು ಬರ್ರಿ. ಅಂದ್ರೆ ನಿಮಗೆ ಗಂಡಸೂರ್ ಅಂತೇಳಿ ನಾವೆಲ್ಲರೂ ಕ್ಲಾಪ್. ಅಬ್ದುಲ್ ಸತ್ತಾರ ಅದೋಣಿ, ಕ್ಯಾಮರಾಮನ್ ದಾದಾಪಿರ್ ಸುರ್ನಾಸಿ ಜೊತೆ ಮಹೇಶ್ ದೇಮಶೆಟ್ಟಿ, ಕೆಎಸ್ ನ್ಯೂಸ್ ಮುಧೋಳ. ಇದಾಗಿತ್ತು ಇವತ್ತಿನ ಕೆಎಸ್ ನ್ಯೂಸ್. ನಮಸ್ತೆ.